ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನಗೆ ನೋವಾಗಬಾರ್ದು, ನೀನೆಲ್ಲಿ ನೊಂದ್ಕೋತೀಯೋ ಅಂತ ಏನೇನೆಲ್ಲ ಮಾಡ್ತಿದ್ದಾಳೆ ಲೀಲಾ. ಅಂತ ಮಗು ಮನ್ಸಿರೋ ಹುಡುಗಿಗೆ ಇದೆಷ್ಟು ನೋವಾಗಿರ್ಬೇಡ. ನೀನು ಅಂಥವಳನ್ನ ಆಯ್ಕೆ ಮಾಡ್ಕೊತೀವೋ, ನೀವ್ ಯಾರು ಅಂತ ನನಗೆ ನೆನಪೇ ಇಲ್ಲ ಅನ್ನೋಳನ್ನ ಆಯ್ಕೆ ಮಾಡ್ಕೊತೀಯೋ. ಗಂಡ ಹೆಂಡತಿ ಸಂಬಂಧದಲ್ಲಿ ಕಾಲ ಯಾವತ್ತೂ ಮಿಂಚ್ ಹೋಗಲ್ಲ ಲಕ್ಷ್ಮಿ. ಅದಕ್ಕೆ ಅವ್ರ ಸಂಬಂಧ ಗಟ್ಟಿಯಾಗಿರೋದ್ಕೇನೆ ಅಂತರ ಅಕ್ಕ ಇವತ್ತು ಜೀವಂತವಾಗಿ ವಾಪಸ್ ಬಂದಿದ್ದಾರೆ. ಇದು ನೀನು ಅಥವಾ ನಾನು ತಗೊಂಡಿರೋ ನಿರ್ಧಾರ ಅಲ್ಲ, ವಿಧಿ ತಗೊಂಡಿರೋ ನಿರ್ಧಾರ. ಹೀಗಿರುವಾಗ ಏಜಿ ನನ್ ಕುತ್ತಿಗೆಯಿಂದ ತಾಳಿ ಹಾಕಿ ಹಾಕ್ತಾ ಇದ್ರು, ಅಥವಾ ನನಗೆ ಮತ್ತೆ ತಾಳಿ ಕಟ್ಟುವಾಗ ಅಂತರ ಅಕ್ಕ ಯಾಕೆ ಬರ್ತಾ ಇದ್ರು? ಯೋಚನೆ ಮಾಡು. ಇದೆಲ್ಲ ಆ ದೇವ್ರು ತಗೊಂಡಿರೋ ನಿರ್ಧಾರ. ಆ ದೇವ್ರಿಗೆ ಅಂತರ ಅಕ್ಕ ಮತ್ತೆ ಏಜೆ ಒಂದಾಗ್ಬೇಕು ಅಂತ ಆಸೆ ಅನ್ಸುತ್ತೆ. ಇದ್ರ ಮಧ್ಯ ನಾವೆಲ್ಲ ಯಾರು? ನೋಡು, ನಿಂಗೆ ಇವಾಗ ಇದನ್ನ ಒಪ್ಕೊಳ್ಳೋಕೆ ಕಷ್ಟ ಆಗ್ಬೋದು, ಆದ್ರೆ ಒಂದ್ಸಲ ಅಂತರ ಅಕ್ಕಂಗೆಲ್ಲ ನೆನಪಾದ್ರೆ ಆಗ ಏಜೆ ಮತ್ತೆ ಅಂತರ ಅಕ್ಕ ಒಂದಾಗ್ತಾರೆ. ಮತ್ತೆ ಈ ಮನೆ ಮುಂಚೆ ಖುಷಿಯಾಗಿತ್ತಲ್ಲ ಹಾಗೆ ಖುಷಿಯಾಗಿರುತ್ತೆ. ಮತ್ತೆ ನಿಮಗ್ ನಾನು ಹೇಳಿದ ಅರ್ಥ ಆಗ್ತಿಲ್ಲ. ಅಂತರ ಅತ್ತಿಗೆ ನೆನಪು ಬಂದ್ರೆ ಅವರು ಏಜೆಗೆ ಹತ್ರ ಆಗ್ತಾರೆ. ಆಮೇಲೆ ಅವ್ರು ಮೊದಲು ಮಾಡೋ ಕೆಲ್ಸನೇ ಈ ಮನೆಯಿಂದ ನಿಮ್ಮನ್ನ ದೂರ ಇಡೋದು. ನನಗೆ ಗೊತ್ತು, ಇಷ್ಟೆಲ್ಲ ಮಾಡ್ತೀರ ನಿಮ್ಮನ್ನ ಮೂರನೇರಾಗ ಮಾಡ್ತಾರೆ. ಅದೇನ್ ಮಾಡ್ತೀರಾ? ಲಕ್ಷ್ಮಿ, ಎಂತ ಮಾತು ಹೇಳ್ದೆ ನೀನು? ನನ್ಗೆ ತೋಟೆ ಬರ್ಲಿಲ್ಲ. ಅಂತರ ಅಕ್ಕಂಗೆ ಬೇಗ ನೆನಪಾದ್ರೆ ಆಗ ಏಜೆ ಮತ್ತೆ ಅಂತರ ಅಕ್ಕ ಆದಷ್ಟು ಬೇಗ ಒಂದಾಗ್ತಾರೆ. ಒಂದಾದ್ರೆ ಏಜಿಗೆ ನೋವನ್ನೋದೇ ಇರಲ್ಲ, ಗಿಲ್ಟ್ ಫೀಲಿಂಗು ಇರಲ್ಲ. ಅವರು ಖುಷಿಯಾಗಿರ್ಬೋದು. ನಾನು ಏಜೆ ಖುಷಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಅವ್ರು ಖುಷಿಯಾಗಿರ್ಬೇಕು. ನಂಗೆ ಅರ್ಜೆಂಟ್ ಕೆಲಸ ಇದೆ, ನನಗೆ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್ ಬಾಯ್. ಅತ್ತೆ ಅತ್ತೆ, ನಾನು ಏನು ಮಾಡಲಿ? ಅಂತರ ಬಂದಮೇಲೆ ಲೀಲಂಗೆ ಅನ್ಯಾಯ ಆಗ್ತಿದೆ ಅಂತ ನನಗೆ ಗೊತ್ತು. ಲೀಲಾ ಕಂಡ ಕನಸೆಲ್ಲ ನುಚ್ಚು ನೂರಾಗ್ತಾಯಿದೆ ಅಂತ ನನಗೆ ಗೊತ್ತು. ಬಟ್ ಅಂತರಂಗೆ ನೆನಪಿಲ್ಲ ಅಂತ ನಾನು ಲೀಲನ್ ಜೊತೆ ಇದ್ರೆ ಅಂತರಂಗೆ ಅನ್ಯಾಯ ಆಗುತ್ತೆ. ಏನು ಮಾಡಲಿ? ಈಗ ನಾನು ಮಾಡೋ ಒಂದು ಚಿಕ್ಕ ಮೂವು ಹೆಚ್ಚು ಕಮ್ಮಿ ಆದರೂ ಇಬ್ಬರಲ್ಲೊಬ್ರಿಗೆ ಮೋಸ ಆಗುತ್ತೆ. ನಾನು ಏನು ಮಾಡದೆ ಸುಮ್ಮನೆ ಇದ್ರೆ ಇಬ್ರಿಗೂ ಮೋಸ ಆಗುತ್ತೆ. ಈ ಗಿಲ್ಟಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೆ? ಯಾರೊಬ್ರಿಗೂ ಅನ್ಯಾಯ ಆಗದೆ ಇರೋ ಹಾಗೆ ನಾನು ಏನು ಮಾಡೋಕ್ಕಾಗಲ್ವಾ? ಇವ್ರಿಗೆ ಗಿಲ್ಟ್ ಫೀಲಿಂಗ್ ಇರಬಾರ್ದು. ಇವ್ರು ತಪ್ಪು ಮಾಡಿದೀನಿ ಅಂತ ಇವ್ರಿಗೆ ಅನ್ಸ್ಬಾರ್ದು. ಇವ್ರ ಮನ್ಸಲ್ಲಿ ಆಗ್ತಿರೋ ಗೊಂದಲ ಹೋಗ್ಬೇಕು ಅಂದ್ರೆ ಮೊದಲು ಅಂತರ ಅಕ್ಕಂಗೆ ನೆನಪಾಗೋ ಹಾಗೆ ಮಾಡಬೇಕು. ನಾಳೆಯಿಂದ ಅಂತರ ಅಕ್ಕಂಗೆ ಹಳೆ ನೆನಪೆಲ್ಲ ವಾಪಸ್ ತರಿಸೋ ಪ್ರಯತ್ನನ ನಾನು ಮಾಡ್ತೀನಿ. ಒಂದ್ಸಲ ಅಕ್ಕಂಗೆಲ್ಲ ನೆನಪು ಬಂದ್ರೆ ಮಿಕ್ಕಿದ ನಿರ್ಧಾರನ ಆಮೇಲೆ ತಗೋತೀನಿ. ಏನಕ್ಕ ಇದೆಲ್ಲ? ಏನಾಯ್ತು? ಇನ್ನೇನಕ್ಕ ಆಗ್ಬೇಕು? ಮದ್ವೆ ನಿಂತೋಯ್ತು, ಏಜೆ ಲೀಲಾ ದೂರ ಆದು, ಅಂತರ ಅತ್ತೆನೂ ಮನೆಗೆ ಬಂದ್ರು. ನಾವ್ ಅನ್ಕೊಂಡಿದ್ದೆಲ್ಲ ಆಯ್ತು. ಅನ್ಕೊಂಡಿರೋದು ಆಗ್ತಿಲ್ಲ ಅಂದ್ರೆ ಟೆನ್ಷನ್ ಆಗ್ಬೇಕು, ಅನ್ಕೊಂಡಿರೋದು ಆಗ್ತಿದೆ ಅಂದ್ರೆ ಖುಷಿ ಪಡ್ಬೇಕು ಸರು. ಖುಷಿ ಹೇಗಾಗತ್ತಕ್ಕ? ಅಂತರ ಅತ್ತೆ ಮನೆಗೆ ಬಂದ್ರೆ ನಮ್ಮ ಆಸೆ ಪ್ರಕಾರನೇ ನಮ್ಗೆ ಅತ್ತೆ ಸಿಗ್ತಾರೆ ಅನ್ಕೊಂಡ್ರೆ ಅವರು ಆ ಲೀಲನ್ ಜೊತೆ ಸೇರ್ಕೊಂಡಿದ್ದಾರೆ. ಹೀಗೆ ಮುಂದುವರೆದ್ರೆ ನಮ್ದೆಲ್ಲ ಉಲ್ಟಾ ಆಗತ್ತಷ್ಟೇ.
ಅವರು ರಾಣಿ, ಈ ಮನೆ ರಾಣಿ. ಅವ್ರನ್ನ ಯಾಕೆ ರಾಣಿ ಅಂತ ಕರಿತಾ ಇದ್ದೀನಿ ಹೇಳು? ಅವ್ರು ನೋಡೋದಕ್ಕೆ ಹಾಗಿದ್ದಾರೆ ಅಂತನಾ? ಏಜೆ ಈ ಮನೆ ರಾಜ, ಅವ್ರಿಗೆ ಸಂಗಾತಿಯಾಗಿ ಬರೋರು ಈ ಮನೆ ರಾಣಿ ತಾನೆ. ಇಷ್ಟು ದಿನ ಲೀಲಾ ಇತ್ತು, ಅವಳು ಈ ಮನೆ ದಾಸಿ ಆಗೋಕ್ಕೂ ಲಾಯಕ್ಕಿಲ್ಲ. ಆದ್ರೆ ಈಗ ಬಂದಿರೋರು ಏಜೆಗೆ ಪರ್ಫೆಕ್ಟ್ ಜೋಡಿ. ನಾನ್ ಖುಷಿ ಪಡಕ್ಕೆ ಇದಿಷ್ಟು ಕಾರಣ ಸಾಕು. ಅಕ್ಕ, ನನ್ನ ಸಂಕಟ ನಿಮಗೆ ಅರ್ಥನೇ ಆಗ್ತಿಲ್ಲ. ನಾನು ಅವಾಗಿಂದ ಬಡ್ಕೋತಾ ಇದ್ದೀನಿ, ನೀವ್ ನೋಡಿದ್ರೆ ಬೇರೆ ಏನೋ ಹೇಳ್ತಿದ್ದೀರಾ. ಗುರಿ ತಲುಪಬೇಕು ಅಂತ ಹೇಳ್ತಿದ್ದೀರಲ್ಲ. ಅಂತರ ಅತ್ತೆ ಸಿಕ್ಕ ಮೇಲೆ ನಾವು ಗುರಿ ತಲುಪಾಯ್ತು. ಆದ್ರೆ ಅವ್ರ ಲೀಲಾ ಜೊತೆ ಕ್ಲೋಸ್ ಆಗಿರೋದು ನೋಡ್ತಿದ್ರೆ ನನಗ್ ಭಯ ಆಗ್ತಿದೆ. ಅವ್ರು ಮೊದ್ಲೇ ಮಾಟ್ಕಾಸಿ ನಮ್ ಜೊತೆನಲ್ಲೇ ಇದ್ದ ಲಕ್ಷ್ಮಿ ಅಕ್ಕನ್ನ ಅವಳು ಬುಟ್ಟಿಗೆ ಹಾಕೊಂಡ್ಲು. ಅಂಥ ಏಜೇನ ಪ್ರೀತಿನಲ್ಲಿ ಮುಳುಗ್ಸಿದ್ಲು. ಈ ಮನೇನ ಒಂದೊಂದಾಗೆ ಕಂಟ್ರೋಲಿಗೆ ತಗೋತಿದ್ಲು. ಈಗ ಅಂತರ ಅಕ್ಕಂಗೂ ಮಂಕ್ ಬುದ್ಧಿ ಹಚ್ಚಿ ಎಲ್ಲಿ ಅವಳ ಕಡೆಗೆ ಮಾಡ್ಕೊಂಡ್ ಬಿಡ್ತಾಳು ಅಂತ ಭಯ ಆಗ್ತಿದೆ. ಸರು, ನಾವು ನಮ್ ಗುರಿ ತಲುಪಿದೀವಿ ಅಂತ ನಾನು ಹೇಳಲೇ ಇಲ್ವಲ್ಲ. ನೀನ್ ಹಾಗೆ ಯೋಚನೆ ಮಾಡಿದ್ರೆ ನಿನ್ನ ಯೋಚನೆಗೆ ನಾನ್ ಜವಾಬ್ದಾರಿನಾ ಹೇಳು? ನೋಡ್ ಸರು, ನಮಗ್ ಬೇಕಾಗಿದ್ದು ಈ ಮನೆಗೆ ಸರಿಯಾದ ಸೊಸೆ, ನಮಗೆ ತಕ್ಕನಾದ ಅತ್ತೆ. ಅದೀಗ ಈಡೇರಿದೆ. ಇನ್ನು ನಮ್ಮ ಕೈಗೆ ಎಲ್ಲ ಸೇರ್ಬೇಕು ಅಂದ್ರೆ ಅಂತರ ಅತ್ತೆಗೆ ಎಲ್ಲ ನೆನಪಾಗ್ಬೇಕು. ಅದು ತಾನಾಗೆ ಆಗುತ್ತೆ. ಆದ್ರೆ ಅದಕ್ಕೂ ಮೊದಲು ಲೀಲಾನ ಅಂತರ ಅತ್ತೆಯಿಂದ ದೂರ ಇಡಬೇಕು. ಆಗ ಲೀಲಾನ ಈ ಮನೆಯಿಂದ ಸುಲಭವಾಗಿ ಹೊರಗೆ ಹಾಕ್ಬೋದು. ನಿಮ್ ತಲೆನಲ್ಲೇನೋ ಹೊಸ ಪ್ಲಾನ್ ನೋಡ್ತಿರೋ ಹಾಗಿದೆ. ಆಮ್ ಐ ರೈಟ್? ದಿನ ಏನ್ ಮಾಡ್ತಿದ್ಯಾ? ಇವತ್ತು ನಾನೇನು ಮಾಡಲ್ಲಪ್ಪ, ಎಲ್ಲ ನೀವು ಮಾಡಬೇಕು. ನಾನೇನ್ ಮಾಡ್ಲಿ? ಅಲ್ಲಿ ನೋಡಿ, ನೀವು ಇವತ್ತಿ ಮನೆ ದೀಪ ಹಚ್ಚಬೇಕು. ನಾನಾ? ಅಯ್ಯೋ ಲೀಲಾ, ಈ ಮನೆ ಸೊಸೇಂದ್ರು ಅಂತ ದುರ್ಗಾ, ಸರು, ಲಕ್ಷ್ಮಿ, ಲಕ್ಷ್ಮಿ ಇವರೆಲ್ಲ ಇರ್ಬೇಕಾದ್ರೆ, ಅದು ಅಲ್ಲದೆ ಈ ಮನೆಗೆ ಒಳ್ಳೇದ್ ಬಯಸೋಳು ನೀನ್ ಕೂಡ ಇದ್ಯಾ. ನಿಮ್ಮೆಲ್ರ ಮಧ್ಯೆ ನಾನು ಯಾಕೆ? ರಾತ್ರಿ ಪೂರ್ತಿ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ಪ್ರಶ್ನೆ ಕೇಳ್ತಾರಲ್ಲ, ನೀವು ಆ ತರ ಕೇಳ್ತಾ ಇದ್ದೀರಾ. ಅಕ್ಕ, ನಾನು ನಿಮಗೆ ಎಷ್ಟು ಸತಿ ಹೇಳಿದ್ದೀನಿ, ನೀವು ಈ ಮನೆ ಸೊಸೆ, ನೀವೇ ಈ ಮನೆ ದೀಪ ಹಚ್ಬೇಕು. ಬನ್ನಿ ದೀಪ ಹಚ್ಚಿ. ಲೀಲಾ ಪ್ಲೀಸ್. ನಾನು ಪ್ಲೀಸ್ ಅಂತಾನೆ ಕೇಳ್ತಾ ಇದ್ದೀನಿ. ನೀವು ಭಕ್ತಿಯಿಂದ ಈ ಮನೆಗೆ ಒಳ್ಳೇದಾಗ್ಲಿ, ನಂಗೆ ಆದಷ್ಟು ಬೇಗ ಎಲ್ಲ ನೆನ್ಪು ಬರ್ಲಿ ಅಂತ ಕೇಳ್ಕೊಂಡು ದೀಪ ಹಚ್ಚಿ ಪ್ಲೀಸ್ ಅಕ್ಕ. ಅಕ್ಕ, ದೀಪ ಹಚ್ಚಿ. ಬನ್ನಿ ಬನ್ನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನೀನು ನನ್ನ ಜೊತೆ ಜಗಳ ಆಡಿದ್ಯಾ? ಸರ್ ನಾನೇ ಸರ್ ನಿಮ್ಮ ಜೊತೆ ಜಗಳ ಆಡೋಕ್ಕಾಗುತ್ತೆ? ನಾನು ನಿನ್ನ ಜೊತೆ ಜಗಳ ಆಡಿದ್ದೀನಿ. ಅಯ್ಯೋ ಸರ್, ಚಾನ್ಸೇ ಇಲ್ಲ ಸರ್. ಮತ್ತು ಯಾಕೆ ಏನೋ ಮಾತಾಡ್ತೀಯಾ? ಏನು ವಿಷಯ ಹೇಳ್ಬೇಕಾದ್ರೆ ನೇರವಾಗಿ ಹೇಳಿ. ಅಯ್ಯೋ ಸರ್, ನಿಮ್ಮ ಮಾತು ಕೇಳಿ ನಂಗೆ ಭಯನೇ ಆಗೋಯ್ತು. ಸರ್ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಅದು ನಮ್ಮ ಕಂಪನಿ ಎಂಪ್ಲಾಯೀಸ್ ಎಲ್ಲ ಅಂತರ ಮೇಡಮ್ಗೆ ಮೊದಲಿದ್ದೆಲ್ಲ ನೆನಪಿಗೆ ಬರಬೇಕು, ಆಮೇಲೆ ಈ ಮನೆ ಮೊದಲಿನ ಥರ ನಗ್ನಗ್ತಾ ಇರಬೇಕಂತ ಹೇಳಿ ನಿಮ್ಮ ಹೆಸರಲ್ಲಿ ಮತ್ತು ಅಂತರ ಮೇಡಮ್ ಹೆಸರಲ್ಲಿ ಪೂಜೆನ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ನೀವು ಪರ್ಮಿಷನ್ ಕೊಟ್ಟರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ರು. ಆದರೆ ಮಾಡಬೇಕಾಗಿರೋ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹೋಗ್ತೀನಿ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳಿಬಿಟ್ಟು ಹೇಳ್ತೀನಂತ ಹೇಳಿ ಬಂದೆ. ವಿಶ್ವರೂಪ್, ಜೀವನದಲ್ಲಿ ಏನೇ ಕಷ್ಟ ಬಂದರೂ ಯಾವುದೋ ಒಂದು ರೂಟಲ್ಲಿ ಮನೆ ಉಳಿತಾ ಇದೆ ಅಂದರೆ ಆ ಜನಗಳ ಪ್ರೀತಿನೇ ಕಾರಣ. ಆ ಪ್ರೀತಿ ಹಾರೈಕೆನ
ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಓಟ್ ಬರೋಕ್ಕೆ ಹೇಳು. ಥ್ಯಾಂಕ್ ಯು ಸರ್. ಕಿಶೋರು, ಅಂತರಂಗೆ ಬೇಕಾಗಿರೋ ಟ್ಯಾಬ್ಲೆಟ್ಸ್ ಎಲ್ಲ ನಾನೇ ತಂದಿದ್ದೀನಿ. 1 ಟ್ಯಾಬ್ಲೆಟು ಮಿಸ್ ಆಗಬಾರ್ದು ಅಂತ ಡಾಕ್ಟ್ರು ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ನಾನೇ ಅದನ್ನೆಲ್ಲ ಮಾನಿಟ್ರ್ ಮಾಡಬೇಕು. ಬಟ್ ಟೈಮ್ ನನಗೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಟ್ ಒಂದು ಮಾತ್ರೆ ಮಿಸ್ ಆದರೂ ತುಂಬ ಕಷ್ಟ ಅಂತ ಡಾಕ್ಟರ್ ಹೇಳಿದ್ದಾರೆ. ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಸರ್, ಅದನ್ನು ಲೀಲಾ ಮೇಡಮ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಸರ್. ವಾರದ 7 ದಿನಕ್ಕೆ 7 ಸ್ಲಾಟ್ ಮಾಡಿ, ದಿನದ 3 ಹೊತ್ತಿನ ಮಾತ್ರೆ 3 ಸ್ಲಾಟ್ ಮಾಡಿ ಚೆನ್ನಾಗಿ ನೋಡ್ಕೋತಿದ್ದಾರೆ. ಒಂದು ಮಾತ್ರೆನೂ ಮಿಸ್ ಆಗಲ್ಲ ಸರ್. ನೀವೇನು ವರಿ ಮಾಡ್ಕೋಬೇಡಿ. ಓಕೆ, ನೀವು ಹೋಗು. ಸರ್, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳ ಸರ್. ಹೇಳು. ಸರ್, ಇವತ್ತು ಈ ಮನೆಗೆ ಬಂದಿರೋ ಸಿಚುವೇಶನ್ ನೀವು ಯಾವುದೇ ಮನೆಗೆ ಬರ್ತಿದ್ರು ಗಣಿಸಿದ್ದೇ ತಪ್ಪು ಅಂತ ಎಲ್ಲರೂ ಈಸಿಯಾಗಿ ಜಡ್ಜ್ ಮಾಡ್ತಿದ್ರು. ಅದು ನೀವು ಲೀಲಾ ಮೇಡಮ್ ಜೊತೆ ಲವಲ್ಲಿ ಇದ್ದಿದ್ದು, ಆಮೇಲೆ ಅವ್ರನ್ನ ಮದುವೆ ಆಗೋಕ್ಕೆ ಹೊರಟಿದ್ದು, ಆಮೇಲೆ ಅಂತರ್ ಮೇಡಮ್ ಬಂದಾಗ ನೀವು ತಗೊಂಡಿರೋ ಡಿಸಿಷನು ಎಲ್ಲರೂ ಈಸಿಯಾಗಿ ರಾಂಗ್ ಅಂತಲೇ ಹೇಳ್ತಾರೆ. ಆದರೆ ನೀವು ಏನಂತ ನಮ್ಗೆ ಚೆನ್ನಾಗಿ ಗೊತ್ತು. ನೀವು ಯಾರಿಗೂ ಮೋಸ ಮಾಡಿಲ್ಲ ಸರ್. ನೋವು ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲ ಸರ್. ದೇವರು ನಿಮ್ಮ ಲೈಫಲ್ಲೂ ಈ ಥರ ಒಂದು ಆಟ ಆಡ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಸರ್. ಇಷ್ಟೆಲ್ಲ ನೋವಿದ್ರು ನೀವು ಹೇಗೆ ಸರ್ ಸುಮ್ಮನೆ ಇದ್ದೀರಾ? ನನಗೆ ನೋವಲ್ಲಿರೋ ನಿಮ್ಮನ್ನು ನೋಡಿದ್ರೆ ಎಷ್ಟು ಕಷ್ಟ ಆಗ್ತಿದೆ ಅಂದರೆ, ನಾನು ನೋವನ್ನು ಅನುಭವಿಸ್ತಿರೋ ನೀವು ಎಷ್ಟು ಕಷ್ಟಪಡ್ತಿರ್ಬೇಡ ಸರ್. ಸರ್, ನಾನು ನಿಮಗಿಂತ ತುಂಬ ಚಿಕ್ಕವನು ಸರ್. ಆದರೂ ಒಂದು ಮಾತಾಡ್ತೀನಿ ಸರ್. ನಿಮಗೆ ಯಾವತ್ತಾದರೂ ಒಂದಿನ ನಿಮ್ಮ ಮನಸ್ಸಲ್ಲಿರೋದನ್ನು ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಆ ಕ್ಷಣ ನಾನು ನಿಮ್ಮ ಮುಂದೆ ಇರ್ತೀನಿ ಸರ್. ಸಮಾಧಾನ ಮಾಡ್ಕೊಳ್ಳಿ. ನೀವೇ ನೋವಲ್ಲಿದ್ರು ನನಗೆ ಸಮಾಧಾನ ಮಾಡ್ತಿದ್ದೀರಲ್ಲ ಸರ್. ನಿಮಗೆ ಇನ್ನೇನು ಹೇಳಿ ಸರ್ ನಾನು? ರೀ, ನಿಮ್ದೇನೇ ಕೆಲಸ ಇದ್ರು ನೀವು ಆಮೇಲೆ ಮಾಡ್ಕೊಳ್ಳಿ. ಮೊದಲು ಇವ್ರನ್ನ ನನ್ನ ಜೊತೆ ಕಳಿಸಿ. ನನ್ನ ಹತ್ರ ಏನಾದ್ರು ಕೆಲಸ ಆಯ್ತಾ? ಅದನ್ನೆಲ್ಲ ಹೇಳಕ್ಕಾಗಲ್ಲ. ನೀವು ಅದನ್ನ ನೋಡಿದ್ರೆ ನಿಮಗೆ ತುಂಬಾ ಖುಷಿ ಆಗುತ್ತೆ ಅಂತ ಸರ್ಪ್ರೈಸ್ ಇದೆ ನಿಮ್ಗೋಸ್ಕರ. ಮತ್ತೆ ಎಲ್ಲಿಗೆ ಹೋಗ್ಬೇಕು? ನನ್ನ ಜೊತೆ ಬಂದ್ರೆ ತಾನೇ ಗೊತ್ತಾಗೋದು. ಬನ್ನಿ ಬನ್ನಿ, ಬೇಗ ಬನ್ನಿ. ಇಬ್ರು ಒಂದೇ ಥರ, ಇಬ್ರು ಮನಸ್ಸಲ್ಲೂ ನೋವಿದೆ, ಆದ್ರೆ ಹೇಳ್ಕೊತಿಲ್ಲ. ಬನ್ನಿ ಬನ್ನಿ, ಅಲ್ಲಿ ನೋಡಿ. ಈ ಮನೆ ದೀಪ ಹಚ್ತಾ ಇದ್ದಾರೆ. ನಿಮಗೆ ನೋಡಿ ಖುಷಿ ಆಯ್ತಾ? ಇಲ್ಲ, ನಾನು ಆಕ್ಚುಲಿ ಈ ಮನೆ ತಗೊಂಡಿದ್ದೆ ಅಂದ್ರಗೋಸ್ಕರ. ಅವಳು ಇಷ್ಟಪಟ್ಲು ಅಂತ. ಆದ್ರೆ ಇವತ್ತು ಈ ಮನೆನೇ ನಂಗೆ ಗೊತ್ತಿಲ್ಲ. ನನಗೆ ಈ ಮನೆ ಸೇಫ್ ಅಲ್ಲ, ನನ್ನನ್ನು ಕಳಿಸ್ಬಿಡಿ ಅಂದಾಗ ಎಷ್ಟು ನೋವಾಗಿತ್ತು ಗೊತ್ತಾ? ಹಾಗೆ ಹೇಳಿದ ನಂತರ ಇವತ್ತು ದೀಪ ಹಚ್ತಾ ಇದ್ದಾಳೆ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೆಲ್ಲ ನಿಮ್ ಖುಷಿಗೋಸ್ಕರ.
ಖುಷಿನಾ? ಇಲ್ಲಪ್ಪ, ಇನ್ನೂ ತಿಂಡಿ ತಿನ್ಬೇಕು. ಬನ್ನಿ ಬನ್ನಿ, ನೀವು ಬನ್ನಿ. ಇಲ್ಲ ಅತ್ತೆ, ಏನ್ ಮಾಡಕ್ ಹೊರಟಿದ್ದಾರೆ? ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಅವ್ರಿಗೇನಾದ್ರು ಗೊತ್ತಿದ್ಯಾ? ಎಷ್ಟಲ್ಲಿ ಕೇಳ್ದೆ, ನಿಂಗಿದೆಲ್ಲ ಗೊತ್ತಾಗಲ್ಲ, ಎಲ್ಲ ಈ ಮನೆ ಒಳ್ಳೇದಕ್ಕೆ, ನೀನ್ ಸುಮ್ಮನೆ ಇರು ಅಂತ ನನಗೆ ಹೇಳ್ತಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಮೇಡಮ್ ಯಾಕೆ ಟೆನ್ಷನ್ ಆಗ್ತಿದ್ದೀರಾ? ಲೀಲಾ ಮೇಡಮ್ ಗೊತ್ತಿದ್ದು ಯಾವ ತಪ್ಪು ಮಾಡಲ್ಲ. ಅವರನ್ನ ಎಲ್ಲರೂ ಎಡವಟ್ಟು ಅಂತ ಕರಿಬಹುದು, ಅವ್ರು ಎಡವಟ್ಟು ಮಾಡಿರ್ಬೋದು. ಆದ್ರೆ ಮನೆ ವಿಷಯ ಅಂತ ಬಂದ್ರೆ ಅವರಷ್ಟು ಪರ್ಫೆಕ್ಟ್ ಯಾರು ಇರಲ್ಲ ಮೇಡಮ್. ಒಂದು ಸಲ ಮನೆಗೆ ಒಳ್ಳೇದಾಗಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ರೆ ಆ ದೇವರೇ ಬಂದ್ರು ಇವ್ರ ನಿರ್ಧಾರನ ಚೇಂಜ್ ಮಾಡೋಕ್ಕಾಗಲ್ಲ. ಅವ್ರು ಏನ್ ಅನ್ಕೊಂಡಿದ್ದಾರೋ ಅದನ್ನ ಮಾಡೇ ಮಾಡ್ತಾರೆ. ಅದಾಗೋವರೆಗೂ ಇವ್ರು ಬಿಡಲ್ಲ. ಇಷ್ಟು ಸುಲಭವಾಗಿ ಹೇಳಿದ್ರೆ ಹೇಗೆ ವಿಶ್ವರು? ನಾನು ಹೀಗೆ ಯೋಚನೆ ಮಾಡಿ ಲಾಸ್ಟ್ಗೆ ಲೀಲಾ ಮೇಡಮ್ ಬಗ್ಗೆ ಗೊತ್ತಾದ್ಮೇಲೆ ನಾನು ಸುಮ್ಮನಾಗಿದ್ದೀನಿ. ಅವ್ರೇನೇ ಮಾಡಿದ್ರು ಅವರಿಂದ ಒಬ್ರಿಗೆ ಒಳ್ಳೇದಾಗುತ್ತೆ ಹೊರತು ಯಾರಿಗೂ ತೊಂದರೆ ಮಾತ್ರ ಆಗಲ್ಲ ಮೇಡಮ್. ವಿಶ್ವರು, ಯಾರಿಗೂ ತೊಂದರೆ ಆಗಲ್ಲ ಅಂತ ನನಗೆ ಗೊತ್ತು. ಆದ್ರೆ ಈಗ ತೊಂದರೆ ಆಗ್ತಿರೋದು, ನೋವು ಆಗ್ತಿರೋದು ನಮ್ ಲೀಲಾ ಅತ್ತೆಗೆ. ಅವ್ರು ಖುಷಿಯಾಗಿರೋದನ್ನ ನನ್ನ ಕೈ ನಂಬಕ್ಕೆ ಆಗ್ತಿಲ್ಲ. ಮೇಡಮ್, ಲೀಲಾ ಮೇಡಮ್ಗೆ ನಮ್ಮ ಬಾಸ್ ಮತ್ತೆ ಅಂತರ ಒಂದಾಗೋದ್ರಿಂದ ಖುಷಿ ಸಿಗ್ತಿದೆ ಅಂತ ನಂಗೆ ಅನ್ನಿಸ್ತಿದೆ ಮೇಡಮ್. ಅವ್ರನ್ನ ಎಷ್ಟೇ ಕನ್ವಿನ್ಸ್ ಮಾಡಿದ್ರು, ಎಷ್ಟು ಯೋಚನೆ ಮಾಡಿದ್ರು ಅವ್ರ ನಿರ್ಧಾರನ ಚೇಂಜ್ ಮಾಡೋಕ್ಕಾಗಲ್ಲ. ಅವ್ರು ಆಲ್ರೆಡಿ ನಿರ್ಧಾರ ಮಾಡಾಗಿದೆ ಮೇಡಮ್. ಆದರೆ ಆಗಾಗ ಇವ್ರು ನೋಡಿದಾಗ ಅನ್ಸುತ್ತೆ, ಇಷ್ಟು ಒಳ್ಳೆ ಮನ್ಸಿರೋರಿಗೆ ಈ ಥರ ಆಗೋಯ್ತಲ್ಲ ಅಂತ. ಈಗ ಅಂತರ ಮೇಡಮ್ ಮತ್ತೆ ಬಾಸ್ ಅವ್ರು ಖುಷಿಯಾಗಿರೋದನ್ನ ನೋಡೋದಕ್ಕೆ ಮೇಡಮ್ ಕಾಯ್ತಿದ್ದಾರೆ. ಇನ್ನೊಬ್ಬರ ಖುಷಿನ ನೋಡಿ ತಾನು ಖುಷಿ ಪಡೋ ದೇವತೆ ಮೇಡಮ್ ಅವರು, ದೇವತೆ. ಅಕ್ಕ, ಅಲ್ಲೇ ಕೂತ್ಕೋತಿದ್ದೀರಾ? ಇಲ್ಲೇ ಕೂತ್ಕೋ ಬನ್ನಿ. ಪರವಾಗಿಲ್ಲ ಲೀಲಾ, ನಾನು ಇಲ್ಲೇ ಕೂತ್ಕೋತೀನಿ. ಅಕ್ಕ, ನೀವ್ ಇಲ್ಲಿ ಕೂತ್ಕೊಳ್ಳೋದು, ಅವ್ರು ಅಲ್ಲಿ ಕೂತ್ಕೊಳ್ಳೋದು. ನನ್ ತಿಂಡಿ ಬಡ್ಸಕ್ಕೆ ಅಲ್ಲಿಂದ ಇಲ್ಲಿಂದ ಓಡಾಡ್ತಾನೆ ಇರ್ಬೇಕಾ? ಅಲ್ಲಿ ಬನ್ನಿ, ಬಡ್ಸಕ್ಕೆ ಈಸಿ ಆಗುತ್ತೆ. ಅಲ್ಲ, ಬನ್ನಿ ಅಕ್ಕ. ಅಕ್ಕ, ಏನಾಯ್ತು? ಯಾರನ್ನು ಹುಡುಕ್ತಾ ಇದ್ದೀರಾ? ಅದು ರೂಪನ ತಿಂಡಿ ಕರೆಯೋಣ ಅಂತ. ಕೆಲಸ ಇತ್ತು ಅಂತ ರೂಪನ ವಿಶ್ವರೂಪ ಹತ್ರ ಕಳಿಸಿದ್ದೀನಿ. ಅವ್ರು ಬರ್ತಾರೆ, ನೀವು ತಿಂಡಿ ಮಾಡಿ. ಒಂದು ನಿಮಿಷ, ಅಂತರಾಗ ಸಾಂಬಾರು ಹಾಕ್ಬೇಡ, ಅವಳಿಗೆ ಇಷ್ಟ ಆಗಲ್ಲ. ಐಮ್ ಸಾರಿ. ಅಂದರೆ ಮುಂಚೆ ನಿಮಗೆ ಸಾಂಬಾರು ಇಷ್ಟ ಆಗ್ತಾ ಇರಲಿಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಪರವಾಗಿಲ್ಲ, ಆ್ಯಕ್ಚುಲಿ ನನಗೂ ಬೇಳೆ ಸಾಂಬಾರು ಅಂದರೆ ಇಷ್ಟ ಇಲ್ಲ. ಹಾಗಿದ್ರೆ ನಾನು ಇದನ್ನ ಬಡಿಸಲ್ಲ, ಚಟ್ನಿ ಬಡಿಸ್ತೀನಿ. ನೀವು ತಿಂಡಿ ಮಾಡ್ತಾ ಇರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತಾ ಇದೆ, ಆದರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಭಿ,
ನೀನು ಯಾಕೆ ಇಷ್ಟೊಂದು ಮಾತಾಡ್ತೀಯ? ಸ್ವಲ್ಪ ಸೈಲೆಂಟ್ ಆಗಿರು ಅಂತ ಹೇಳಿದ್ದು ನನ್ನ ಕಿವಿಲಿ ಇನ್ನೂ ಹಾಗೆ ಇದೆ. ಇವತ್ತು ನಾನಿದ್ದೀನಿ, ನೀನಿದೆಯಾ, ಮಾತಾಡೋ ಮನಸ್ಸಿದೆ. ಆದರೆ ನನ್ನ ಮಾತು ಯಾವುದು ನಿನ್ನ ಮನ್ಸಿಗೆ ತಾಗ್ತಾ ಇಲ್ಲ ಅನ್ನೋ ನೋವನ್ನು ನಾನು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ.